ನಮಸ್ಕಾರ ಸ್ನೇಹಿತರೆ, ನೋಡ್ರಿ ಇಲ್ಲಿ ನಾನು ಏನು ತೊಗೊಂಡಿದ್ದೀನಿ ಅಂತಂದ್ರೆ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡ್ರಿ, ಎಳೆ ಎಳೆಯಾಗಿ. ಇದರಿಂದ ಒಂದು ಚಟ್ನಿ ಮಾಡ್ಕೋತೀನಿ. ಈಗ ನಾನು ಯಾವ ರೀತಿ ಮಾಡ್ತೀನಿ, ಏನೇನು ಸಾಮಾನು ಹಾಕ್ತೀನಿ ಅಂತ ನೋಡ್ಕೊಳ್ರಿ. ಇದು ಎಲ್ಲದಕ್ಕೂ ಉಪಯೋಗ ಆಗುತ್ತೆ ಚಟ್ನಿ. ಮೊದಲಿಗೆ ಗಿಡದಲ್ಲಿ ಹರ್ಕೊಂಡು ಬಂದಿದ್ದೆ. ನಮ್ಮ ಮನೆ ಮುಂದೆನೇ ಗಿಡ ಐತಿ. ನೀರೊಳಗೆ ತೊಳ್ಕೊಂಡು ಒಂದು ಬಿಳಿ ಬಟ್ಟೆ ಒಳಗೆ ಹಾಕಿ ನೀರನ್ನೆಲ್ಲ ಹಿಂಗೆ ಹೋಗಿಸ್ಕೊಂಡ್ಬಿಡ್ಬೇಕು ಎಲ್ಲನೂ. ನಾನು ಮೊದಲೇನೆ ತೊಳೆದು ಒಂದು ಬಿಳಿ ಬಟ್ಟೆ ಒಳಗೆ ಒರೆಸ್ಕೊಂಡು ತೊಗೊಂಡಿದ್ದೀನಿ. ಈಗ ಇದನ್ನೆಲ್ಲವನ್ನು ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನು ಎಲ್ಲನೂ ಹುರ್ಕೊತೀನಿ. ಆಮೇಲೆ ಇದನ್ನು ಹುರ್ಕೊತೀನಂತ. ಇದು ಎಲ್ಲ ಅಡುಗೆ ಮಾಡುವಾಗೂ ಉಪಯೋಗ ಆಗುತ್ತೆ, ಮತ್ತು ಊಟಕ್ಕೂ ಡೈರೆಕ್ಟ್ ಊಟಕ್ಕೂ ಉಪಯೋಗ ಆಗುತ್ತೆ ಈ ಚಟ್ನಿ. ನಾನು ಹ್ಯಾಗೆ ಮಾಡ್ತೀನಿ ಅಂತ ತೋರಿಸ್ತೀನಂತ ನೋಡ್ಕೊಳ್ರಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸಬ್ರು ನೋಡ್ತಿರ್ತೀರ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ. ಈಗ ಒಂದೊಂದು ಸಾಮಾನುಗಳನ್ನ ನಾನು ಹುರ್ಕೊಳ್ಳೋದನ್ನು ತೋರಿಸ್ತೀನಂತ. ಇಲ್ಲಿ ಕಡಾಯಿನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ನಾನೀಗ. ಮೊದಲಿಗೆ ಒಂದು ಬೌಲಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ. ಒಂದೊಂದನ್ನು ಹುರ್ಕೊತೀನಿ. ಭಾಳ ಹೊತ್ತು ಬೇಡ, ಸ್ವಲ್ಪ ಹೊತ್ತು ಹುರಿತೀನಂತ. ಸ್ವಲ್ಪನೇ ಹುರ್ಕೊತೀನಿ. ಇವೆಲ್ಲ ಸಾಮಗ್ರಿಗಳನ್ನು ಹಾಕಿ ಹುರಿದು ಈ ಚಟ್ನಿನ ಮಾಡ್ಕೊಳ್ಳೋದ್ರಿಂದ ಏನೇನು ಉಪಯೋಗ ಐತಂತ ಹೇಳ್ತೀನಿ, ನೋಡ್ಕೊಳ್ರಿ. ಇದು ಡೈರೆಕ್ಟಾಗಿ ಯಾವುದಾದ್ರೂ ಕಾಯಿ ಪಲ್ಯ ಮಾಡುವಾಗ, ಸಾಂಬಾರು ಮಾಡುವಾಗ, ಈಗ ಪಲಾವ್ ಮಾಡುವಾಗ ಈ ಪೌಡ್ರನ್ನ, ಚಟ್ನಿ ಪುಡಿನ ಹಾಕ್ಕೊಂಡು ಅಡುಗೆ ಮಾಡ್ಬೋದು. ಮತ್ತು ಬಿಸಿ ಅನ್ನಕ್ಕೆ, ಉಪ್ಪಿಟ್ಟಿಗೆ, ಅವಲಕ್ಕಿಗೆ ಅದಕ್ಕೂ ಬಳಸ್ಕೋಬೋದು ಡೈರೆಕ್ಟಾಗಿ. ಹಾಗೇನೂ ರೊಟ್ಟಿ ಜೊತೆನೂ ತಿನ್ಬೋದು. ಇಷ್ಟೆಲ್ಲ ಉಪಯೋಗ ಐತೆ ನೋಡಿರಿ ಈ ಚಟ್ನಿಯಿಂದ. ನೋಡಿರಿ, ತೋರಿಸ್ತೀನಂತ. ಇವನು ಒಂದೊಂದನ್ನು ಹುರ್ಕೊಂಡು ತೊಗೋತೀನಿ ನಾನು. ನೋಡಿರಿ, ಇಷ್ಟಾದರೆ ಸಾಕು. ಇವನ್ನ ತೆಕ್ಕೊಂಡ್ಬಿಡ್ತೀನಿ ಈಗ. ಮತ್ತು ಉಳಿದ ಸಾಮಾನುಗಳನ್ನ ಹುರ್ಕೊತೀನಿ. ನೋಡಿರಿ, ಒಂದು ಚಿಕ್ಕ ಬೌಲಷ್ಟು ಹೆಸರುಬೇಳೆ ಹಾಕ್ಕೊಂಡಿದ್ದೆ. ಇದು ಒಂದಿಷ್ಟು ಉದ್ದಿನಬೇಳೆ, ಸ್ವಲ್ಪ ಮೆಂತ್ಯ, ಸ್ವಲ್ಪ ಜೀರಿಗೆ. ಇವನ್ನು ಹುರಿದು ತೊಗೊತೀನಿ. ಸ್ವಲ್ಪ ಬಿಸಿ ಮಾಡ್ಕೊತೀನಿ. ನೋಡಿರಿ, ಸ್ವಲ್ಪ ಮೆಣಸು ಕಾಳನ್ನು ಹಾಕ್ಕೊತೀನಿ. ಅವನ್ನು ಸ್ವಲ್ಪ ಹುರ್ಕೊತೀನಿ. ಒಂದು ಸ್ವಲ್ಪ ಬೆಳ್ಳುಳ್ಳಿನೂ ಹಾಕ್ಕೊತೀನಿ. ಬೆಳ್ಳುಳ್ಳಿ ದಪ್ಪ ಅದಾವು, ಸ್ವಲ್ಪ ಹಾಕ್ಕೊಂಡಿನಿ. ಸ್ವಲ್ಪ ಹಿಂಗನ್ನು ಹಾಕ್ಕೊಂಡ್ಬಿಡ್ತೀನಿ. ಅದನ್ನು ಬಿಸಿ ಮಾಡ್ಕೊತೀನಿ. ಈಗ ಸ್ವಲ್ಪ ಹುಣಸೆ ಹಣ್ಣನ್ನು ಹುರ್ಕೊಂಡ್ಬಿಡ್ತೀನಿ. ಒಂದು ದೊಡ್ಡ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ಇದರೊಳಗೆ ಹುಣಸೆ ಬೀಜ ಇರ್ತಾವೆ, ನೋಡಿ ತೊಗೋಬೇಕು. ಹಾಗೆ ಒಣದೇ ಹುರಿಯೋದು. ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡ್ಬಿಡ್ತೀನಿ, ಯಾಕೆ ಪೌಡ್ರ್ ಮಾಡ್ಕೋಬೇಕಲ್ಲ. ಈಗ ಒಂದಿಷ್ಟು ಒಣಮೆಣಸನ್ನು ಹುರ್ಕೊತೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಡ್ತೀನಿ. ಇವಕ್ಕೆ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳೋದು ಅಂತಂದರೆ ಇದು ಒಂದು ಪದಾರ್ಥ. ಆಮೇಲೆ ಕರಿಬೇವು ಅಷ್ಟೇ. ಉಳಿದಿದ್ದು ಎಲ್ಲನೂ ಹಾಗೆ ಒಣಮೆ ಹುರ್ಕೋಬೇಕು. ಅವನ್ನ ಡ್ರೈ ರೋಸ್ಟ್ ಅಂತಾರಲ್ರಿ, ಡ್ರೈ ರೋಸ್ಟ್. ಇದು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕಷ್ಟೇ. ಈಗ ಕರಿಬೇವನ್ನು ಹುರ್ಕೊಂಡು ಬಿಡ್ತೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜಾಸ್ತಿ ಪ್ರಮಾಣದಾಗ ಮಾಡಿಟ್ಕೊಳ್ಳಕತ್ತೀನಿ ನಾನು. ಇನ್ನೂ ಒಂದು ಸ್ವಲ್ಪ ಕರಿಬೇವನ್ನ ಹಾಕ್ಕೋತೀನಿ ಇದಕ್ಕೆ. ಇದು ತೋರಿಸೋದಕ್ಕಷ್ಟ ಇಷ್ಟ ಹಾಕೀನಿ. ಎಣ್ಣೆ ಹಾಕ್ಕೊಂಡು ಇದನ್ನು ಹುರ್ಕೊಂಡು ಬಿಡಬೇಕು. ಎಲ್ಲ ಆರಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಂಡ್ಬಿಡ್ಬೇಕು. ಕರಿಬೇವಿನ ಚಟ್ನಿ ಪುಡಿ ರೆಡಿಯಾಗಿಬಿಡ್ತಾವೆ. ನೋಡಿರಿ, ಚಿಟಪಟ ಅಂತೈತಿ. ಇದೆಲ್ಲನೂ ಚೆನ್ನಾಗಿ ಹುರ್ಕೋಬೇಕು. ಇದನ್ನು ಒಂದು ಹದಕ್ಕೆ ತೋರಿಸ್ತೇನಂತ ಆಮೇಲೆ ನಿಮ್ಗೆ. ನೋಡಿರಿ, ಕರಿಬೇವಿನ ಚಟ್ನಿ ಅಂತಂದರೆ ಕರಿಬೇವನ್ನು ಜಾಸ್ತಿ ಪ್ರಮಾಣದಾಗ ಹಾಕ್ಕೋಬೇಕು. ಇದು ಎಲ್ಲ ಅಡುಗೆಗೂ ಉಪಯೋಗಕ್ಕೆ ಬರ್ತದೆ. ರೊಟ್ಟಿ, ಚಪಾತಿಗೆ, ಅನ್ನಕ್ಕೆ, ಮುದ್ದಿಗೆ, ಉಪ್ಪಿಟ್ಟಿಗೆ, ಅವಲಕ್ಕಿಗೆ ಸೈಡ್ ಹಚ್ಕೊಂಡು ಊಟ ಮಾಡ್ಬೋದು. ಇದು ವೇಟ್ ಲಾಸಿಗೂ ಅಂತ ಹೇಳ್ತಾರೆ. ಆಮೇಲೆ ಶುಗರ್ದವ್ರಿಗೂ ಅಂತ ಹೇಳ್ತಾರೆ. ಶುಗರ್ದವ್ರೂ ಇದನ್ನು ದಿನ ಉಪಯೋಗ ಮಾಡ್ಬೋದು ರೀ. ಇದರೊಳಗೆ ಕಬ್ಬಿನ ಅಂಶ ಇರ್ತದೆ. ಕೂದಲಿಗೂ ಎಲ್ಲದಕ್ಕೂ ಒಳ್ಳೇದು ನೋಡಿರಿ. ಇದು ದಿನ ಎಲೆಗಳನ್ನು ಒಂದು 4 ಎಲೆಗಳನ್ನು ತಿಂದ್ರೆ ಕಣ್ಣಿಗೂ ಚಲೋ ಅಂತ ಹೇಳ್ತಾರೆ ರೀ. ಇದು ಕರಿಬೇವಿನ ಎಲೆ. ಇದನ್ನು ನಾನೆಲ್ಲನೂ ಹುರ್ಕೊಂಡು ತೊಗೋತೀನಂತ.
ನೋಡಿರಿ ಇಲ್ಲಿ ಇದೀಗ ಹುರ್ಕೊಂಡ್ಬಿಟ್ಟೆ ನಾನು. ಈ ಥರ ಕಲರ್ ಚೇಂಜ್ ಆಗ್ಬೇಕು ನೋಡಿರಿ. ಇದು ಆರಿದ ಮೇಲೆ ಇನ್ನೂ ಅಂದ್ರೆ ಒಂಥರ ಇದು ಆಗಿಬಿಡ್ತದೆ, ಮೆತ್ತಗೆ ಉಳಿಯಂಗಿಲ್ಲ, ಏನಂತಾರೆ ಕ್ರಿಸ್ಪಿ ಥರ ಆಗಿಬಿಡ್ತದೆ. ಇದು ಕರಿಬೇವಿನದು ಎಲೆ ಎಲ್ಲ ನಮಗೆ ರುಬ್ಬೋಕೆ ಈಸಿ ಆಗ್ತದೆ. ಡ್ರೈ ಆಗೇನ ಇದನ್ನು ಪೌಡ್ರ್ ಮಾಡ್ಕೋಬಹುದು. ತೋರಿಸ್ತೀನಂತ ನಿಮ್ಗೆ ಆಮೇಲೆ. ನೋಡಿರಿ ಈ ರೀತಿಯಾಗಿ ನಾನೆಲ್ಲನೂ ಹುರ್ಕೊಂಡ್ಬಿಟ್ಟೆ. ಈಗ ಒಂದು ಪ್ಲೇಟಿಗೆ ತಕ್ಕೊಂಡೆ. ಜಾಸ್ತಿ ಪ್ರಮಾಣದಾಗನ ಹಾಕ್ಕೊಂಡೇನಿ ಇದನ್ನು ಕರಿಬೇವು. ಯಾರಿಗೆ ತಾಜಾ ಕರಿಬೇವು ಸೊಪ್ಪು ಸಿಗ್ತಿರಂಗಿಲ್ಲ, ಮನೇಲಿ ತಂದಿಟ್ಟರೆ ಒಣಗಿ ಹೋಗುತ್ತೆ ಅಂತ ಅನ್ನೋರು, ಮತ್ತು ಗಿಡ ಇರಲಾರ್ದವರು, ಮನೆ ಮುಂದೆ ಗಿಡ ಇತ್ತಪ್ಪ ಅಂತಂದ್ರೆ ಓಕೆ, ತಾಜಾನ ಹಾಕ್ಕೋಬೋದು ಒಗ್ಗರಣೆಗೆ ಬೇಕಾದ ಅಡುಗೆಗಳಿಗೆ. ಈ ರೀತಿಯಾಗಿ ಒಂದು ಪೌಡ್ರನ್ನ ಮಾಡಿಟ್ಕೊಳ್ಳೋದು ಎಷ್ಟು ಒಳ್ಳೆಯದು ನೋಡಿರಿ. ನಾನು ಆರಿಂದ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತೊಗೋತೀನಂತ. ನೋಡಿರಿ ಇಲ್ಲಿ ನಾನೀಗ ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಬಿ ತೊಗೋತೀನಿ. ಈಗ ಹುರ್ಕೊಂಡಿದ್ನಲ್ರಿ, ಇವನು ಎಲ್ಲನೂ ಹಾಕ್ಕೊಂಡಿದ್ದೆ. ಮತ್ತು ಇದು ಕರಿಬೇವಿನ ಎಲೆನೂ ಹಾಕ್ಕೊತೀನಿ. ಪೌಡ್ರ್ ಮಾಡ್ಕೊಂಡ್ಬಿಡೋದು ಇದನ್ನು. ಮತ್ತು ಇದಕ್ಕೇನೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಡ್ತೀನಿ. ನೋಡಿರಿ ಇದೀಗ ನಾನು ರುಬ್ಕೊಂಡ್ಬಿಟ್ಟೆ. ಹಸಿರು ಕಲರ್ ಚಟ್ನಿ ಎಷ್ಟು ಚೆನ್ನಾಗಿ ಆಗಿದೆ ನೋಡಿರಿ. ಇದೀಗ ಇದನ್ನು ಒಂದು ಚಮಚೆ ನಾವು ಬೇಕಾದ ಗೊಜ್ಜಿಗೆ ಹಾಕೋಬೋದು, ಪಲ್ಯಗಳಿಗೆ ಹಾಕೋಬೋದು, ಸಾಂಬಾರುಗಳಿಗೆ ಹಾಕೋಬೋದು, ಆಮೇಲೆ ಪಲಾವ್ಗೆ ಹಾಕೋಬೋದು. ಮತ್ತು ಅವಲಕ್ಕಿ, ಒಣ ಅವಲಕ್ಕಿ ಮಾಡಿದ್ರು, ಚೂಡ ಮಾಡಿದ್ರು, ಆಮೇಲೆ ಈ ಅವಲಕ್ಕಿ ಉಪ್ಪಿಟ್ಟು ತೊಯಿಸ್ಬಿಟ್ಟು ಅವಲಕ್ಕಿ ಮಾಡ್ತೇವಲ್ರಿ, ಅದಕ್ಕೆ ಅವಲಕ್ಕಿ ಗೊಜ್ಜಿಗೆ ಬೇಕಾದಕ್ಕೆಲ್ಲದಕ್ಕೂ ಹಾಕೋಬೋದು ಇದನ್ನು. ಈ ರೀತಿಯಾಗಿ ಒಂದು ಕರಿಬೇವಿನ ಚಟ್ನಿನ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ, ಅಂದ್ರೆ ತಾಜಾ ಕರಿಬೇವು ಸಿಗಲಾರ್ದವರು ಈ ರೀತಿಯಾಗಿ ಮಾಡ್ಕೊಂಡು ಮನೆಯಲ್ಲೇ ಒಂದು ಬಾಕ್ಸ್ ಒಳಗೆ ಎತ್ತಿಟ್ಕೋಬೋದು. ಇದರಿಂದನೇ ಒಂದೀಗ ನಾನು ಅಡುಗೆನ ಮಾಡ್ತೀನಿ, ಪಲ್ಯಕ್ಕೆ ಹಾಕ್ತೀನಿ. ಇದನ್ನೀಗ ತೋರಿಸ್ತೀನಿ ನಿಮಗೆ. ನೋಡಿರಿ ಒಂದು ಬೌಲಿಗೆ ತಕ್ಕೊಂಡ್ಬಿಟ್ಟೆ ನಾನೀಗ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ ಕಲರು. ಈ ರೀತಿಯಾಗಿ ಒಂದು ಚಟ್ನಿನ ಮನೆಯಲ್ಲಿ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟೆವು ಅಂತಂದ್ರೆ ಒಂದು ತಿಂಗಳಾದರೂ ಏನೂ ಆಗಂಗಿಲ್ಲ ನೋಡಿರಿ. ಇದು ಅಂದ್ರೆ ಡ್ರೈನ ಇರ್ತದಲ್ಲ, ಒಂದು ಕಾಜಿನ ಭರಣಿ ಒಳಗೆ ತುಂಬಿಟ್ಕೊಂಡ್ಬಿಟ್ಟೆವು ಅಂತಂದ್ರೆ ಎಲ್ಲ ಅಡುಗೆಗೂ ನಾವು ಉಪಯೋಗ ಮಾಡ್ಕೋಬೋದು. ನಾನು ಹೀಗೆ ಮಾಡ್ತಿರ್ತೀನಿ. ನಾನು ಮಾಡಿ ಫಸ್ಟ್ ಟೈಮ್ನು ಅಂತಲ್ಲ, ನಾನು ಮಾಡ್ಕೊತಾ ಇರ್ತೀನಿ ಇದನ್ನು ಚಟ್ನಿನ. ನಾನು ಬಳಸ್ತೀನಿ ಅಡುಗೆಗಾದರೂ, ಊಟಕ್ಕೆ, ಎಲ್ಲದಕ್ಕೂ ಡೈರೆಕ್ಟ್ ಊಟಕ್ಕೂ ಬಳಸ್ಕೊಬೋದು ಇದನ್ನು. ಎಣ್ಣೆ ಹಾಕೋದು, ತುಪ್ಪ ಹಾಕ್ಕೊಂಡು ಸಾಂಬಾರಿನೊಳಗೆ, ಅನ್ನಕ್ಕೆ ಎಲ್ಲದಕ್ಕೂ ಉಪಯೋಗ ಮಾಡ್ಕೋಬೋದು ನೋಡಿರಿ ಇದನ್ನು. ನೋಡಿರಿ ಎಷ್ಟು ಚಂದ ಬಂದದ ಕಲರ್ ಕರಿಬೇವಿನ ಚಟ್ನಿ. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.